1 ತಿಮೋತಿ 6ನೇ ಅಧ್ಯಾಯ 12ನೇ ವಾಕ್ಯ. ನಿತ್ಯ ಜೀವವೆಂಬ ಬಹುಮಾನವನ್ನು ಗಳಿಸಲು ವಿಶ್ವಾಸ ಎಂಬ ಪಂದ್ಯದಲ್ಲಿ ಉತ್ತಮ ಓಟಗಾರನಾಗಿ ಓಡು. ಇದಕ್ಕಾಗಿಯೇ ದೇವರು ನಿನ್ನನ್ನು ಆರಿಸಿಕೊಂಡರೆಂಬುದನ್ನು ಮರೆಯಬೇಡ. ಈ ಗುರಿಯನ್ನು ಮುಂದಿಟ್ಟುಕೊಂಡೇ ನೀನು ಅನೇಕರ ಮುಂದೆ ವಿಶ್ವಾಸ ಪ್ರಮಾಣ ಮಾಡಿರುವೆ. ಇಲ್ಲಿ ದೇವರ ವಾಕ್ಯ ಹೇಳುತ್ತೆ, ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ನಮ್ಮ ಯಾವುದೇ ಯೋಗ್ಯತೆಯಿಂದಲ್ಲ, ಅವರ ಕೃಪೆಯಿಂದ ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಯಾತಕ್ಕೋಸ್ಕರ ಆರಿಸಿಕೊಂಡಿದ್ದಾರೆ ಗೊತ್ತಾ? ನಿತ್ಯ ಜೀವ ಎಂಬ ಬಹುಮಾನವನ್ನು ಗೆಲ್ಲಲು. ಈ ನಿತ್ಯ ಜೀವ ಎಂಬ ಬಹುಮಾನವನ್ನು ನಾವು ಗೆಲ್ಲದೆ ಹೋದರೆ ನಾವು ಮಾಡಿದೆಲ್ಲ ವ್ಯರ್ಥವೇ. ನಿತ್ಯ ಜೀವ ಎಂಬ ಬಹುಮಾನವನ್ನು ಗೆಲ್ಲಲು ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಆದ್ದರಿಂದ ಈ ಗುರಿಯನ್ನು, ಯಾವ ಗುರಿಯನ್ನು? ಡಾಕ್ಟರ್ ಆಗಬೇಕೋ, ಇಂಜಿನಿಯರ್ ಆಗಬೇಕೋ, ಇನ್ನೊಂದು ಆಗಬೇಕೋ ಅಲ್ಲ. ಯಾವ ಗುರಿ? ನಿತ್ಯ ಜೀವ ಅಥವಾ ಇಟರ್ನಲ್ ಲೈಫ್. ನಿತ್ಯ ಜೀವ ಎಂಬ ಈ ಗುರಿಯನ್ನು, ಬಹುಮಾನವನ್ನು ಮುಂದಿಟ್ಟುಕೊಂಡೇ ನಾವು ಅನೇಕರ ಮುಂದೆ ವಿಶ್ವಾಸ ಪ್ರಮಾಣ ಮಾಡಿದ್ದೇವೆ, ಇನ್ನು ಮಾಡುತ್ತಾ ಇದ್ದೇವೆ. ಈ ಗುರಿ ಕಡೆ ಯಾವತ್ತಾದರೂ ಓಡಿದ್ದೇವಾ? ಥಿಂಕ್ ಮಾಡಬೇಕು. ನೀವೇ ಓಡದೆ ಜೊತೆಗಿರುವ ಗಂಡ ಅಥವಾ ಹೆಂಡತಿಗೂ ಇದಕ್ಕಾಗಿ ಓಡು ಅಂತ ಹೇಗೆ ಹೇಳ್ತೀರಾ? ಆಮೇಲೆ ಮಕ್ಕಳಿಗೆ ಏನು ಹೇಳಿಕೊಡುವುದು? ತಿನ್ನು, ಕುಡಿ, ಮಜಾ ಮಾಡು, ಸಂಡೆ ಚರ್ಚೆ ಹೋಗಬೇಕು, ಮಿಸ್ ಮಾಡಬಾರ್ದು. ಇಷ್ಟು ಹೇಳಿ ಏನು ಪ್ರಯೋಜನ? ಆದ್ದರಿಂದ ಈ ವಚನಗಳ ಮುಖಾಂತರ ದೇವರು ನಮ್ಮ ಜೊತೆ ಮಾತನಾಡಿದ್ದಾರೆ. ಒಬ್ಬ ಮನುಷ್ಯ ಪರಿವರ್ತನೆ ಹೊಂದಬೇಕಾದರೆ ಅವನಿಗೆ ದೇವರ ವಾಕ್ಯ ಮುಖ್ಯ, ಅವನಿಗೆ ಶುಭ ಸಂದೇಶ ಮುಖ್ಯ, ದೇವರ ಆಜ್ಞೆಗಳು ಮುಖ್ಯ. ಈ ಸತ್ಯದ ಅರಿವು ಆಗಬೇಕು. ಅದ್ಭುತದಿಂದ ಯಾರು ಪರಿವರ್ತನೆಯಾಗುವುದಿಲ್ಲ, ಮಾನಸಾಂತರ ಹೊಂದಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ದೇವರ ವಾಕ್ಯ ಮುಖ್ಯ. ನಾವು ದೇವರ ವಾಕ್ಯ ಓದಬೇಕು, ಆ ವಾಕ್ಯದಂತೆ ನಾವು ಜೀವಿಸಬೇಕು. ಬೇರೆಯವರಿಗೂ ದೇವರ ವಾಕ್ಯ ಬೋಧಿಸುವವರಾಗಿರಬೇಕು, ಹೇಳಿಕೊಡುವವರಾಗಿರಬೇಕು. ಮತ್ತು ನಮ್ಮ ಜೀವನದ ಒಂದೇ ಗುರಿಯಾಗಿರಬೇಕು, ಅದು ನಿತ್ಯ ಜೀವವಾಗಿರಬೇಕು. ಇದನ್ನು ನಾವು ಸೀರಿಯಸ್ಸಾಗಿ ತೆಗೆದುಕೊಂಡು ನಾವು ಪ್ರಾರ್ಥನೆ ಮಾಡೋಣ. ತಂದೆಯ ದೇವರೇ, ಶುಭ ಸಂದೇಶದ ಸತ್ಯಾರ್ಥವನ್ನು ನಿರ್ಭೀತನಾಗಿ ಸಾರಲು ಸೂಕ್ತವಾದ ಮಾತುಗಳನ್ನು ದೇವರು ದಯಪಾಲಿಸಲೆಂದು ಎಲ್ಲ ದೇವ ಜನರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಈ ಪ್ರಾರ್ಥನೆ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥನೆ, ಜೀವಳ ತಂದೆಯೇ, ಆಮೇನ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಂದೇಶವನ್ನು ಎಲ್ಲರಿಗೆ ಸಾರಿರಿ. ದೇವರು ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಿರಿ.